ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಂಗಳೂರಿಗೆ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮಂಗಳೂರಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನಾವು ಇಲ್ಲಿಂದ ನೈಟ್ ಹೊರಟಿದ್ದು. ಆವತ್ತು ಬಸ್ ಆಲ್ರೆಡಿ ಬುಕ್ ಆಗಿತ್ತು. ನೈಟ್ ನಾವು ಇಲ್ಲಿ 10 ಗಂಟೆಗೆ ಬಸ್ ನಮ್ಮದು ಇದ್ದಿದ್ದರಿಂದ ನೈಟ್ ಹೊರಟ್ವಿ. ಅಲ್ಲಿ ಬೆಳಗ್ಗಿನ ಜಾವ ನಾವು 6:30ಗೆ ರೀಚ್ ಆದ್ವಿ ಮಂಗಳೂರಿಗೆ ರೀಚ್ ಆಗಿ ಅಲ್ಲಿ ಫಸ್ಟು ಟಿಫನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಟಿಫನ್ ಮಾಡಿಕೊಂಡು ಆಮೇಲೆ ಬೀಚಿಗೆ ಹೋದ್ವಿ ನಾವು. ಇಲ್ಲಿ 6 ಜನ ಕೂತ್ಕೋಬೋದು. ತನೀಶ್ ಬಾ. ಫಸ್ಟ್ ನಾವು ಇಲ್ಲಿ ಪಣಂಬೂರು ಬೀಚಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಂಗಳೂರಲ್ಲಿ ಪಣಂಬೂರು ಬೀಚಲ್ಲಿ ಮಾತ್ರ ನಾವು ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ಬೇರೆ ಬೀಚ್ಗಳೆಲ್ಲ ತುಂಬಾ ಡೀಪ್ ಇರೋದ್ರಿಂದ ಆಟ ಆಡೋದಕ್ಕೆಲ್ಲ ಬಿಡೋದಿಲ್ಲ. ಅದರಿಂದ ನಾವಿಲ್ಲಿ ಪಣಂಬೂರು ಬೀಚನ್ನಲ್ಲೇ ಫುಲ್ ಎಂಜಾಯ್ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ಜನನೂ ಕಡಿಮೆ ಇದ್ದರು, ಬೇಗ ಕೂಡ ಹೋಗಿದ್ವಿ. ಮತ್ತು ವೆದರು ಕೂಡ ಅಷ್ಟು ಬಿಸಿಲಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಮಂಗಳೂರಿಗೆ ಬಂದರೆ ಪಣಂಬೂರು ಬೀಚ್ನಲ್ಲಿ ನಾವು ಆಟ ಆಡ್ಕೊಬೋದು. ಇನ್ನು ಬೇರೆ ಬೀಚ್ಗಳಲ್ಲಿ ಬರೀ ಫೋಟೋಶೂಟು, ಬರೀ ನೋಡೋದಕ್ಕಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ. ಕೆಳಗಡೆ ಆಟ ಆಡೋದಕ್ಕೆ ಇಳಿಯೋದಕ್ಕೆ ಬಿಡೋದಿಲ್ಲ. ಎಲ್ಲರೂ ತುಂಬಾ ಸೇಫ್ಟಿ ರೂಲ್ಸ್ ಇರುತ್ತೆ ಅಲ್ಲೆಲ್ಲ. ಮತ್ತು ಫೋಟೋಶೂಟ್ಗಂತೂ ಬೇರೆ ಬೀಚ್ಗಳಲ್ಲೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಪಣಂಬೂರಲ್ಲಿ ಬೀಚಲ್ಲಿ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗ್ಬಿಟ್ಟು ಬರೋಣ ಬಾ. ನಾವು ಇಲ್ಲೆಲ್ಲ ಎಂಜಾಯ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಇಲ್ಲೇ ಆಗಿ ಆಮೇಲೆ ನೆಕ್ಸ್ಟ್ ನಾವು ತಣ್ಣೀರ್ಬಾವಿ ಬೀಚಿಗೆ ಹೋದ್ವಿ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಅಲ್ಲಿ ನೀರಿಗಂತೂ ಏನೂ ಇಳಿಲಿಲ್ಲ. ಬರೀ ಫೋಟೋಶೂಟ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ಅಷ್ಟೇ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಚೆನ್ನಾಗಿದೆ ಅಂತ. ಜನ ಕೂಡ ಕಡಿಮೆನೇ ಇದ್ದರು. ಆಮೇಲೆ ಅದರ ಆಪೋಸಿಟ್ನಲ್ಲೇ ನಮಗೆ ಬೋಟಿಂಗ್ ಕೂಡ ಇತ್ತು. ಅದು ಬೋಟಿಂಗಿಗೆ ಪರ್ ಹೆಡ್ಡಿಗೆ 20 ರೂಪೀಸ್ ಇತ್ತು. ಅಷ್ಟು ದೊಡ್ಡದಿದೆ ಕಣೆ, ನಡಿಯೇ. ನಾವು ಕೂಡ ಹೋದ್ವಿ. ಆದರೆ ಒಳಗಡೆ ಟಿಪ್ಪು ಕೋಟೆ ಇರಿದೆ ಅಂತ ಹೇಳಿ ನಮಗೆ ಹೋದ್ವಿ ನಾವು. ಆದರೆ ಅಲ್ಲಿ ಏನೂ ಇರಲಿಲ್ಲ, ಅಷ್ಟೇನು ಚೆನ್ನಾಗಿಲ್ಲ. ಬೋಟಿಂಗ್ ಒಂದು ಚೆನ್ನಾಗಿತ್ತು, ಆದ್ದರಿಂದ ಬೋಟಿಂಗ್ ಮಾಡಿಕೊಂಡು ಅಲ್ಲಿ ಟಿಪ್ಪು ಕೋಟೆ ಒಂದು ನೋಡಿಕೊಂಡು ಬಂದ್ವಿ. ಸುಮ್ಮನೆ ಒಂದು ಕೋಟೆ ಥರ ಸ್ಟೆಪ್ಸ್ ಇದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ. ಬೋಟಿಂಗ್ ಒಂದು ಎಂಜಾಯ್ ಮಾಡಿದ್ವಿ ಅಷ್ಟೇ ನಾವು. ಮಕ್ಕಳುಗಳಿಗೆ ಪಾರ್ಕ್ ಇದೆ ಒಂದು ಸ್ವಲ್ಪ ಆಟ ಆಡೋದಕ್ಕೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ. ಹೋಗೋಣ ಬಾ, ಹೆಂಗಿದೆ ನೋಡ್ಕೊಂಬರೋಣ. ಕೋಟೆ, ಟಿಪ್ಪು ಸುಲ್ತಾನ್ ಕೋಟೆ. ನೋಡಿ ಇಲ್ಲಿ ಇಷ್ಟೇನೆ ಸ್ಟೆಪ್ಸ್ ಹತ್ಕೊಂಡೋಗಿ ಮೇಲ್ಗಡೆ ಒಂದು ವ್ಯೂ ಇದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ರೀತಿ ಮೇಲೆ ನಿಂತ್ಕೊಂಡು ವ್ಯೂ ನೋಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಯಾವ ಕೋಟೆನೂ ಇಲ್ಲ. ನೋಡಿದ್ರಲ್ಲ ನಾವು ಪಣಂಬೂರು ಬೀಚ್ ಮತ್ತು ತಣ್ಣೀರ್ಬಾವಿ ಬೀಚ್ನ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.